ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೋಡ್ರಿ ಇವತ್ತು ನಮ್ಮ ದೋಸ್ತರು ಫೋನ್ ಹಚ್ಚಿದ್ರು, ಮುದ್ದೆ ಬಾಳ್ದಾಗ ಅದೀವಿ ಇಲ್ಲೇ ಪಾರ್ಕ್ನಲ್ಲಿ ಅಂತಂದ್ರೆ. ಹಾಗಾಗಿ ನಾನು ಪಾರ್ಕಿಗೆ ಹೋದೆ ಇವತ್ತು. ಅಲ್ಲಿ ಹೋಗುವಾಗ ಅಲ್ಲೇ ನಮ್ಮ ದೋಸ್ತರು ಸಣ್ಣ ಹುಡುಗರು ನೋಡ್ಕೇಸಿ ಅವ್ರು ಆಟ ಆಡೋದು ನೋಡಿ ಅವರು ಆಟ ಆಡ್ಕೊತ ಆ ಕಡೆ ಕುಂತಿದ್ದಾರೆ. ಅದನ್ನೆಲ್ಲ ನೋಡಂಬರ್ರಿ ಮುಂದೆ. ನೋಡ್ರಿ ಅಲ್ಲಿ ನಮ್ಮ ದೋಸ್ತರು ಹೆಂಗೆ ಕಿತಾಪತಿ ಮಾಡ್ಕೊತ ಆಟ ಆಡ್ಕೊತ ಕುಂತಾರೆ ಸಣ್ಣ ಹುಡುಗರ್ಗತ್ಲೆ. ನೋಡ್ರಿ ನಮ್ಮ ಹಂದಿ ಅಂತರೂ ಒಂಥರನ ಆ ಕಡೆ ಈ ಕಡೆ ಮಾಡ್ಕೊಂಡು ಆಟ ಆಡ್ಕೊಂಡು ಸುಮ್ಮನೆ ಕುಂತೈತಿ. ಇವೆಲ್ಲ ನೋಡೋಣ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಎಲ್ಲ ನಮ್ಮ ಸಣ್ಣ ವಯಸ್ಸಿಂದ ಎಲ್ಲ ನೆನಪು ಬಂದವ್ರಿ. ಹಂಗ ಮತ್ತು ಮುಂದೆ ಸಣ್ಣ ಹುಡುಗರ್ಗತ್ಲೆ ಆಟ ಆಡ್ಕೊಂತ ಅವರು ಆಡಾಕತ್ತಿದ್ರ. ಮತ್ತು ನಮ್ಮ ದೋಸ್ತ ನೋಡ್ರಿ ಇಲ್ಲಿ ಹೆಂಗೆ ಮಾಡಾಕ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು ಅದ್ರಾಗ ಇವ ನಮ್ಮ ತಮ್ಮರಿ ಒಂದ ಕಾಲಿ ಎಕ್ಸರ್ಸೈಸ್ ಮಾಡ್ತಾನ, ಎರಡೆರಡು ಕಾಲ ಅವನಿಗೆ ಆಗಲ್ಲ ಅಂತ ಬರೀ ಇಂಥದೆಯ. ಮತ್ತ ಮುಂದೆ ಏನೇನು ಕಿತಾಪತಿ ಮಾಡ್ತಾರ ನೀವ ನೋಡ್ರಿ ಇಲ್ಲಿ. ನೋಡ್ರಿ ಅಲ್ಲಿ ಹೆಂಗ ಆಡಾಕತ್ತಾರ ಆಟ. ಅದ್ರಾಗ ನಮ್ಮ ದೋಸ್ತನಂತರೂ ಬ್ಯಾರೇನ ಐತಿ. ಮತ್ತು ನೋಡ್ರಿ ಅವ ಹುಲಿ ಅಲ್ಲ ಅಂತ ಇಲಿ ಅದಾನಂತ ಹೇಳ್ಕೊಂತ ಅಡ್ಡಾಡಕತ್ತಾನಲ್ಲಿ ಎಲ್ಲ ಪಾರ್ಕ್ನಾಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಇವೊಂದೊಂದು ಎಕ್ಸರ್ಸೈಸ್ ಬೇರೆ, ಮಕ್ಕೊಂಡು ಮಾಡೋ ಎಕ್ಸರ್ಸೈಸ್ ಐತ್ರಿ ಒಂದ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹಂಗ ಯಾವ್ಯಾವ ಎಕ್ಸರ್ಸೈಸ್ ಹುಡುಗರು ಆಡಿದ ಆಟ ನಾನು ನೋಡಿದ್ದೇನೋ ಇವ ನೋಡಿದ್ರೆ ಫುಲ್ ಹುರ್ಪಿಗೆ ಬಂದಾನ ಎಕ್ಸರ್ಸೈಸ್ ಮಾಡಕ್ಕ. ಹಂಗಾಗಿ ಒಂದ ಕಾಲೇ ಬಿಟ್ಟು ಕೇಸಿ ಈಗ ಎರಡೆರಡು ಕಾಲೇ ಮಾಡಾಕತ್ತನ್ರಿ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅದ್ರಾಗ ನಮ್ಮ ದೋಸ್ತಗೆ ಬೆಳೆಸ್ಬೇಕಂತ ಮುಂದೆ ಹಂಗ ಚಾಲೂ ಮಾಡ್ಯಾರ್ರಿ ಆಟ ಆಡೋದ. ನೋಡ್ರಿ ತಿರ್ಗ್ಸಾಕ ಚಾಲೂ ಮಾಡಿದ್ರೆ ಮತ್ತು ಅದ್ರಾಗ ಆ ಕಡೆ ಬೆಳೆಸ್ತಿದ್ರಿ ಅಷ್ಟು ಜಸ್ಟ್ ಆಗಿ ಸ್ವಲ್ಪ ಯಾಕೆ ಮಿಸ್ಟೇಕ್ ಆಗಿ ಜಸ್ಟ್ ಅದ್ರಾಗ ನಮ್ಮ ದೋಸ್ತ್ ಬೀಳೋವಿದ್ದ. ಅದ್ರಾಗ ಬಂದು ನಮ್ಮ ದೋಸ್ತ್ ದೇವ್ರು ಬಂದಂಗೆ ಬಂದು ಕಾಪಾಡಿದ್ದ. ಮತ್ತು ಮುಂದೆ ನಮ್ಮ ದೋಸ್ತ್ ಕುಂತಾರಿ. ಅವ ಅಂತರೂ ಹೆಂಗೆ ಆಡ್ತಾನ ನೋಡ್ರಿ. ನೀವ ನೋಡ್ರಿ ವಿಡಿಯೋದಾಗ ಹೆಂಗೆ ಮಾಡ್ತಾನ ಸಿಗತ್ಲೆ ಅಂತ. ಅವನಿಗೆಲ್ಲ ಪ್ಲ್ಯಾನ್ ಮಾಡ್ಕೇಸಿ ಬೆಳೆಸ್ಬೇಕಂತ ಮಾಡಿದ್ರಿ. ಅಟ್ರೊಳಗೆ ಯಾಕೆ ಅವನ ಪುಣ್ಯಕ್ಕೆ ಉಳ್ಕೊಂಡನ. ಬ್ಯಾಡ್ ಬಿಡ್ರಿ ಅಂತ ಅಂದ್ರೂ ಬೀಳಿಲ್ರಿ ನಮ್ಮ ದೋಸ್ತ. ನನಗೆ ಬೀಳ್ಸಕ್ ನೋಡ್ತೀಯ, ನೀನು ಬೀಳ ಅಂತ ಮಾಡಾಕತ್ತಾರ. ಇವ ನೋಡ್ರಿ ಹೆಂಗ ಆಗತ್ತೆ. ಮತ್ತು ಮುಂದೆ ನಾನು ಅಂದೆ ಸಾಕ್ ಬಿಡ್ರು ಅಂತ. ಅದಕ್ಕೆ ಅವಾಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಟ್ರೆ ಸ್ವಲ್ಪ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹಂಗ ನಮ್ಮ ದೋಸ್ತರೆಲ್ಲ ಆಟ ಆಡಿದ್ರ. ಅಟ್ರೊಳಗೆ ನಾನು ಸ್ವಲ್ಪ ಕಾಣಬೇಕಂತ ನಂದು ಸ್ವಲ್ಪ ವಿಡಿಯೋ ಮಾಡ್ಕೊ ಅಂತ ನಮ್ಮ ದೋಸ್ತ ಕೈಯಾಗ ಫೋನ್ ಕೊಟ್ರಿ. ನಾನು ಸಣ್ಣ ಹುಡುಗರ್ಗತ್ಲೆ ಆಟ ಆಡಿದ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಅವ್ರಾಗ ಎಲ್ಲ ನೆನಪು ಬಂದು ಹಳೆಯದೆಲ್ಲ ಸಣ್ಣ ಹುಡುಗರ್ದಾಗ ಹೆಂಗೆ ಆಟ ಆಡ್ತಿದ್ದಾನ ಅದೆಲ್ಲ ನೆನಪು ಬಂದು. ಮುಂದೆ ನನಗೂ ಪ್ಲ್ಯಾನ್ ಮಾಡಿದ್ರು ಅವ್ರು ಬೆಳೆಸ್ಬೇಕಂತ. ಆದ್ರೆ ಅವ್ರ ಕೈಯಾಗ ನಾ ಸಿಗ್ಲಿಲ್ರಿ. ಹಂಗೆ ಮುಂದೆ ಆಟ ಆಡ್ಕೊಂತ ಒಬ್ಬನ ಕುಂತೀರಿ. ಅವ್ರ ಆಟೊಳಗೆ ನಮ್ಮ ದೋಸ್ತ ಆ ಕಡೆ ಹೋದ. ನೋಡ್ರಿ ನಮ್ಮ ಕ್ಯಾಮ್ರಾಮ್ಯಾನ ನಮ್ಮ ಕೃಷ್ಣಾಗ ಹೆಂಗೆ ತೋರಿಸ್ತಾನ. ಅಟ್ರಾಗ ನಮ್ಮ ತಮ್ಮ ಆ ಕಡೆ ಎಕ್ಸರ್ಸೈಸ್ ಮಾಡಾಕತ್ತಿದ್ದ. ಮತ್ತು ನಮ್ಮ ಎಲ್ಲರ ದೋಸ್ತರು ಹಂಗೆ ಎಕ್ಸರ್ಸೈಸ್ ಮಾಡಾಕತ್ತಿದ್ರಿ. ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕಂತ ಹೋದೆ ರೀ. ಆದ್ರೆ ಫಸ್ಟಿಗೆ ಹೋದ ತಕ್ಷಣ ನಾ ತೆಳಗೆ ಬಿದ್ದೆ. ಮತ್ತೆಲ್ಲ ಎಕ್ಸರ್ಸೈಸ್ ಮಾಡಿ ಕೈ ನುಸಾಕತ್ತವ್ರಿ ಈಗ. ನೋಡ್ರಿ ನಮ್ಮ ತಮ್ಮ ಹುಡುಗಿ ಕೈ ಕೊಟ್ಟಾಳಂತ ಹೆಂಗೆ ಎಕ್ಸರ್ಸೈಸ್ ಮಾಡಾಕತ್ತಾನ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಕ್ಸರ್ಸೈಸ್ ಮಾಡಕ್ಕೆ ನೋಡೋಕೆ ಎಲ್ಲ ಹುಡುಗಿಯರು ಫಿದಾ ಆಗ್ತಾರೆ. ಅಲ್ಲೇ ಆ ಥರ ಎಕ್ಸರ್ಸೈಸ್ ಮಾಡಾಕತ್ತಾನ್ರಿ ನಮ್ಮ ತಮ್ಮ.
ನೋಡ್ರಿ ಎಲ್ಲ ನಮ್ಮ ದೋಸ್ತರು ಯಾವ ಥರ ಎಕ್ಸಸೈಸ್ ಮಾಡಾಕತ್ತಾನ. ಒಂದು ಟೆಕಾಲ್ದಲ್ಲಿ ಎಕ್ಸಸೈಸ್ ಮಾಡೋದು ಅನ್ನೋದು ಇವತ್ತು ಗೊತ್ತಾತ್ರಿ ನನಗೆ. ದೋಸ್ತ ವಿಡಿಯೋ ತಗೊಳ್ಳೋದು ಬಂದ ಅದಕ್ಕೆ ನಾನು ಸ್ವಲ್ಪ ಪೋಸ್ ಕೊಟ್ಟೆ. ನೋಡ್ರಿ ನೋಡ್ರಿ ನಮ್ಮ ದೋಸ್ತ ನನಗೆ ಬೆಳೆಸ್ಬೇಕಂತ ಭಾಳ ಟ್ರೈ ಮಾಡ್ದ, ಬಟ್ ನಾ ಬೀಳಿಲ್ಲ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಂಗಾಗಿ ನಾನು ಹುರ್ಪಿಗೆ ಬಂದು 2 ಕಾಲು ಎಕ್ಸಸೈಸ್ ಮಾಡ ನೋಡಿದೆ ಮಾಡಿದೆ. ಮತ್ತು ಅದನ್ನೆಲ್ಲ ನಮ್ಮ ದೋಸ್ತರು ವಿಡಿಯೋ ಮಾಡ್ಕೊಂಡ್ರೆ ಅದ್ರಾಗ ನಮ್ಮ ದೋಸ್ತಂದು ಎಕ್ಸಸೈಸ್ ಬೇರೆ ಬರೀ ಇಂಥದೇ ಒಟ್ಟು ನಿಗರ್ಸೋದು ಸಹ ಒಂದು ಎಕ್ಸಸೈಸ್ ಅಂತ ಇರ್ತವೆ. ನೋಡ್ರಿ ನಮ್ಮ ಚಿಕನ್ ಕೋಳಿ ಸತ್ತಿ ತಿನ್ನೋದು ಬರೋದಂತ ಚಿಕನ್ ಬಿರಿಯಾನಿ ಬಂದಿದ್ದು. ಇದು ಯಾವುದೋ ಎಕ್ಸಸೈಸ್ ಇದು ನೋಡ್ರಿ, ಇದು ಮಾಡೋದು ಯಾವ್ದು ಎಕ್ಸಸೈಸ್ ಬೇರೆ. ಒಟ್ಟು 1 ಕಾಲೇ ಮಾಡೋದು ಎಕ್ಸಸೈಸ್ ಒಂದು. ಅದು ಹುಲಿ ಅನ್ಕೊಂತ ಹಿಲಿಗತ್ಲೆ ಮಾಡ್ತಾನ ಅಲ್ಲಿ ಪಾರ್ಕ್ನಾಗ ರೀ. ಅಲ್ಲಿ ಏನೋ ಎಕ್ಸಸೈಸ್ ತಮ್ಮ ಬೊಜ್ಜನ್ನು ತಾವೇ ಕರಗಿಸ್ತಾ ಇದ್ದಾರೆ. ಇದು ಯಾವ ಎಕ್ಸಸೈಸ್? ನಿಮ್ಮ ಬಟ್ಟೆಯನ್ನು ಕರಗಿಸುವ ಎಕ್ಸಸೈಸ್ ಅಡಿಗೆ ಮಾಡತ್ತ ಹೇಳ್ತಾರಲ್ಲಿ ಕಮೆಂಟ್ ಆ ಥರ ಮಾಡತ್ತಾನಪ್ಪ ಇವನು. ಇಲ್ಲಿ ಹೆಂಗ್ ಮಾಡಿದ್ವು ಕಿಟ್ಟ? ಇದು ಎಕ್ಸಸೈಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಎಕ್ಸಸೈಸ್ ಮಾಡ್ತಾರೆ ನಮ್ಮ ದೋಸ್ತರು. ಅದ್ರಾಗ ಇದು ಹುಲಿ ಅನ್ಕೊಂತೀವಿ, ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಹುಲಿಗತ್ಲೆ ಎಲ್ಲ ಒಂದು ಎಕ್ಸಸೈಸ್ ನೋಡ್ಬೇಕು ಅನ್ನೋದು. ನೋಡ್ರಿ ಇಲ್ಲಿ ನೋಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡ್ರಿ ನಾವು ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕಂತ ಇದು ಆಕ್ಚುಲಿ ಚೆನ್ನಾಗಿರೋದು. ಅಟ್ರೊಳಗೆ ನಮ್ಮ ಕರಿ ಹಂದಿ ಬಂದ ಕೇಸಿ ಎಲ್ಲ ಕೆಡಿಸಿಡ್ತಾನ. ನೋಡ್ರಿ ಹೆಂಗೆ ಕೆಡಿಸ್ತಾನ. ನನಗಂತೂ ಈ ಜೀವನದೇ ಬೇಸರವಾಗೋ. ಮತ್ತು ಅಲ್ಲಿ ಕೆಡ್ಸಿದಕ್ಕೆ ಹಂಗೆ ಮುಂದೆ ಹೋದರಿ. ಅಲ್ಲಿ ಹೋಗಿ ಕೇಸಿ ಎಕ್ಸಸೈಸ್ ಮಾಡ್ಕೊಂಡು ಕುಂತೆ. ಅಲ್ಲಿ ಬಂದ ಕೇಸಿ ನಮ್ಮ ಕ್ಯಾಮ್ರಾಮನ್ ಕಾಡ್ಸಲಾಕತ್ತಿದ್ ನೋಡಿ, ಅವನು ವಿಡಿಯೋ ಮಾಡ್ಕೊಂಡಾರೆ ಅಟ್ರೊಳಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀ ಎಕ್ಸಸೈಸ್ ನೋಡ್ರಿ ನಮ್ಮ ದೋಸ್ತ ಬ್ಯಾಡ ಬಿಟ್ಟಿಗೆ ಸಾಯಿ ಬಿಡಾಕ ನಿಂತಿದ್ದಾರೆ. ನಮ್ಮ ದೋಸ್ತನ ಹೆಂಗ್ ಮಾಡ್ತಾನೆ ನೋಡ್ರಿ. ಜಸ್ಟ್ ಮಿಸ್ ಯಾಕೋ ಖತಮ್, ಬಾಯ್ ಬಾಯ್ ಟಾಟಾ. ಹೆಂಗ್ ಮಾಡ್ತಾನೆ ನೋಡ್ರಿ. ಜಸ್ಟ್ ಮಿಸ್ ಯಾಕೋ ಬದುಕೊಳ್ಳೋದನ. ನಮ್ಮ ದೋಸ್ತ ವಿಡಿಯೋ ಮಾಡೋದು ನೋಡಿ ತೆಗಿಯೋಲಿ ಅಂತ ಅಷ್ಟೇ. ನೋಡ್ರಿ ನಮ್ಮ ದೋಸ್ತ ಫೋನ್ಯಾಗ ಫೋನ್ ಬಂದ್ರು ಮಾತಾಡ್ತಾನೆ. ನಿನಗೆ ಬೆಳಗ್ಗೆ ಮಾಡಿನ ಟೆನ್ಷನ್ ತಗೋಬೇಡ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಅಲ್ಲಿ ನೋಡ್ರಿ ನಾ ಅನ್ಕೊಂಡಿದ್ಯಾ, ಆದ್ರ ಇವ್ರು ಬಂದ್ ನೋಡು ಇಬ್ರು ಬಾಳ ಕುಚಿಕು ದೋಸ್ತ ಆಗ್ಯಾರ. ಉಡಾಳ್ ಅನ್ಕೊಂಡಾಕ ಈ ತರ ಮಾಡತ್ತಾರ ನೋಡ್ರಿ. ಇಂಥವ್ರಿಗೆ ಏನಂತ ಕಮೆಂಟ್ ಮಾಡ್ತೀರಿ ನೀವೇನ್ ನೋಡ್ರಿ. ಕಮೆಂಟ್ ಮಾಡಿದ್ರೆ ನೈಸ್. ಬಿದ್ರೆ ಹೆಂಗ್ ಬಿಡ್ತೀವಿ ಗೊತ್ತಿಲ್ಲ. ಲೇ ಏನಾರು ಹುಚ್ಚಗತ್ಲೆ ಮಾಡ್ರಲ್ಲೇ. ಒನ್ಲಿ ಫ್ರೆಂಡ್ಸ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಒನ್ಲಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಎಲ್ಲ ನಮ್ಮ ದೋಸ್ತ ಹೆಂಗ್ ಡೈಲಾಗ್ ಹೊಡಿತಾನ, ಯಾವ ತರ ಮೋಟಿವೇಶನ್ ಕೊಡ್ತಾನ ನೋಡ್ರಿ. ನೋಡಿ ಕಲೀರಿ. ಮುಂದೆ ಬರ್ರಿ ಜೀವನದಾಗ ಬಜ್ಜೆಲ್ಲ ಭಾಳ ಕರಗ್ತದ. ಹಿಂದ ಮುಂದ ಮಾಡೋದು ಒಬ್ಬೊಬ್ಬರ ಕಲೀರಿ.
ಯಾಕಂದ್ರೆ ಇಂಥ ಇಬ್ಬಿಬ್ರು ದೋಸ್ತರು ಇಟ್ಕೋರಿ ಭಾಳ ತಪ್ಪು ಜನ ತಪ್ಪು ತಿಳ್ಕೊತಾರ. ನೀವು ಮಾತ್ರ ಒಬ್ಬೊಬ್ಬರೇ ಮಾಡ್ರಿ. ಇವ ನಮ್ಮ ಭಾಳ ಹಲ್ಕಟ್ ದೋಸ್ತಿಲ್ಲ, ಸ್ವಲ್ಪ ಭಾಳ ಸೀದಾ ಸಾದಾ ದೋಸ್ತ. ಬಾಜು ಇದ್ದಾವ ಹೆಂಗದನ ವಿಡಿಯೋ ಮಾಡೋ ಹಕ್ಕೆಟ ಹಲ್ಕಟ್ ದೋಸ್ತ ಅದ. ಇವ ನೋಡಿಲ್ಲ ಹುಡುಗಿಯರ ಜೊತೆ ಮೆಸೇಜ್ ಮಾಡಕತ್ತಾನ. ವಿಡಿಯೋ ಕಾಂಟ್ರಾಕ್ಟರ್ ಭಾಳ ಹಲ್ಕಟ್ ದೋಸ್ತ ಅವ್ನು ನೋಡಿ ತಿಳಿಬೇಡ್ರಿ. ನಾವಿಬ್ರು ಭಾಳ ಸಂಬಂಧ ದೋಸ್ತಿದ್ವಿ. ಇಬ್ರು ಆಡ್ರಲ್ಲ, ಇಬ್ರು ಆಡ್ರಿ. ತಾನೇ ಓಡಾಕತ್ತ ನೋಡಿ ಇಲ್ಲಿ ನಮ್ಮ ಮುಸ್ಲಿಂ ಮಕ್ಕಳು ದೋಸ್ತರ ತಾವ ಇದು ಮಾಡ್ಕೇಸಿ ದೆವ್ವ ಬಂದವ ಅದು ಬಂದವ ಅಂತ ಹೆಂಗ ಹುಚ್ಚರ್ಗತ್ಲೆ ಆಡಾಕತ್ತಾರ. ನೀವ ನೋಡ್ರಿ ಇಲ್ಲ ದೆವ್ವ ಐತಲ್ಲಿ, ಅಲ್ಲಿ ದೆವ್ವ ಐತಿ. ಆಡ್ರಿ ಹೋಗ ಕಿಟ ಹಾಯ್ ಮಾಡು. ಅಷ್ಟೇ ಹಾಯ್ ಅಂತ ಹೇಳ್ರಿ. ಒಂದು ಸ್ಪೀಚ್ ಕಿಟ ಇಲ್ಲಿ ಕಿಟ ಫಾಲ್ತು ಮೋಟಿವೇಶನ್ ನೋಡಿ. ಅಲ್ಲ ಫಾಲ್ತು ಮೋಟಿವೇಶನ್ ನೋಡಿ. ಹುಡುಗಿಯರ ಜೊತೆ ಮೆಸೇಜ್ ಮಾಡಕ್ ಬಿಡು. ಇವ್ನ ಮುಖ ಮ್ಯಾಲ್ ಮಾಡ್ಸು. ಅಲ್ಲ ಎಲ್ಲರೂ ಮಾಡೋದು. ರಘುವೀರ್ ದೇಸಾಯಿ ಮುದ್ದೊಳಗ್ ಬಂದಿದ್ದಾರೆ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಮ್ ಕಿತ್ತಾಗ ಎಲ್ಲರೂ ಮಾಡ್ರಿ. ನಂದು ಹಿಡಿ. ಇವನೇ ನೋಡ್ರಿ ನಮ್ ಕೆಟ್ಟ ಭಾಳ ಹಲ್ಕಾಟ್ ದೋಸ್ತ ಅಂದ್ರೆ ಇವನೇ ನೋಡ್ರಿ ನಮ್ ಇದ್ರಾಗ. ಬ್ಯಾಡ ಅಂದ್ರೂ ಇರೋರ್ ತಕ ಹೋಗಿ ಗುಮ್ಮಿಸ್ಕೊಂಡ್ ನಾನೇ ಗುಮ್ಮಿನ ಅಂತ ಹೇಳ್ತಾನ್ರಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಭಾಳ ಅಂದ್ರೆ ಭಾಳ ಕೆಟ್ಟ ಗುಮ್ತಾನ್ರಿ, ಗುಮ್ಮಿಸೋತಾನ್ರಿ. ಇದು ಎಷ್ಟು ವರ್ಕ್ ಆದ್ರೂ ವರ್ಕ್ ಆಗಲ್ಗದ್ರಿ. ಏನೋ ನೋಡ್ರಿ ಅವಾಗ ಸ್ವಲ್ಪ ಮಂಗಂತರ ಆಡ್ತಿರ್ತಾನ ಅಂದ್ರೂ ಆದ್ರೆ ಮಂಗಲ್ಲ ರೀವ. ಮಂಗಂತರ ಆಡ್ತಿರ್ತಾನ ಆದ್ರೆ ಮಂಗಲ್ಲ ರೀವ. ಮನುಷ್ಯನಿಂದ ಬಂದಂತ ಮಂಗರಿವ. ಈಗ ಇಲ್ಲಿ ಆದಂತ ಮಂಗ ಬೇರೆ ರೀ. ಇಬ್ರು ಸೇರಿದ್ರೆ ಇವ್ರಿಬ್ಬಿಬ್ರು ಮಂಗ ರೀ. ಹೊಸ ಎಕ್ಸರ್ಸೈಸ್ ಹೇಳ್ಕೊಡ್ತಾರ. ಇದು ನೀವು ಫಸ್ಟ್ ಎಕ್ಸರ್ಸೈಸ್ ಹೇಳ್ಕೊಡ್ತಾರ. ಒಂದೇ ದಿನಕ್ಕೆ ಫ್ಯಾಟ್ ಲಾಸ್ ಆಗುತ್ತಾ. ಇದರಿಂದ ನೀವು ಭಾಳ ಕಂಟೆಂಟ್ ಉಪಯೋಗ ಅದಾವು. ಹಂಗೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಇಷ್ಟ ಆದ್ರೆ ಹೊಡ್ರಿ ಒಂದು ಕಮೆಂಟ್ ನಮ್ಮ ದೋಸ್ತ. ಇನ್ನ ನೋಡ್ರಿ ನಮ್ಮ ಹಲ್ಕಟ್ ದೋಸ್ತ ಹೆಂಗದಾರ ನೋಡ್ರಿ. ಇದೇ ನೋಡ್ರಿ, ಇದು ನೋಡಕ್ ನಾಯಿ ತರ ಇದ್ರು. ಇದು ನಾಯಿ ಅಲ್ರಿ, ಇದು 100 ಕೋಟಿ ಬ್ರೀಡ್ ನಾಯಿ. ಮನುಷ್ಯನ್ಕಿಂತ ಬಾಳ ಕಿಮ್ಮತ್. ಇದು ನೋಡ್ರಿ ಈಗ ಹಿಂಗ್ ಬಿಟ್ರ ಸಾಕು. ಓಡಾಡ್ದ ಸೀದಾ 100 ಕೋಟಿ ನಾಯಿ ಹೆಸರು ಅಂತ ಅದು ರಾಗೇಶ್ ಭಾಯ್. ಇದು ನೋಡ್ರಿ, ಇದು ಇಂಥ ನಾಯಿ ಹೊಟ್ಟೆ ಎಲ್ಲಿ ಸಿಗೋದಿಲ್ರಿ. ಇದು ಸಾಮಾನ್ಯ ನಾಯಿ ಅಲ್ರಿ ಇದು. ಹಂಗ ಎಲ್ಲ ಪ್ಲಾನ್ ಹಾಕೊಂಡಿವ್ರಿ. ಹೊರಗೆ ಚಿಕನ್ ತಿನ್ನಕ್ ಹೋಗ್ಬೇಕು ಅಂತ ನೋಡ್ರಿ. ನಮ್ಮ ದೋಸ್ತ ಫೋನ್ನಾಗ ಗೂಗಲ್ದಾಗ ಎಲ್ಲ ಸರ್ಚ್ ಮಾಡಕತ್ತನ್ರಿ ಏನೇನು ತಿನ್ಬೇಕಂತ. ಹಂಗ ಎಲ್ಲ ಸರ್ಚ್ ಮಾಡಿದ್ನಾರ. ಹಂಗ ನಮ್ಮ ದೋಸ್ತರೆಲ್ಲ ನೋಡಕತ್ತಿದ್ರ ನಾನು ಅಂದೆ ಹೋಗಂಬರು ಎಲ್ಲಾರ ಅಂತ. ಹಂಗಾಗಿ ಎಲ್ಲರೂ ಪ್ಲಾನ್ ಮಾಡ್ಕೊಂತ ಹೋಗ್ಬೇಕಂತ ರೆಡಿ ಮಾಡ್ಕೊಂಡಿವ್ರಿ. ಎಲ್ಲ ಪ್ಲಾನ್ ಹಾಕೊಂಡಿವಿ ಹೋಗ್ಬೇಕು ಅಂತ. ಅಷ್ಟೊಳಗ ರೆಡಿ ಆದ್ವಿ ಎಲ್ಲರೂ. ಅಲ್ಲಿ ನಮ್ಮ ದೋಸ್ತ ATM ಕಾರ್ಡ್ ಇರ್ಲಾರ್ದೆ ರೊಕ್ಕ ತಗೊಳಕ್ ಹೋಗಿದ್ದ. ಮತ್ತೆ ಹಂಗ ವಾಪಸ್ ಬಂದಾರಿ. ಹಂಗ ನಮ್ಮ ದೋಸ್ತರು ನಾವೆಲ್ಲ ಕೂಡಿ ಪ್ಲಾನ್ ಹಾಕಿದ್ವಿ ರೀ ಪಂಜುರ್ಲಿದಾಗ ಉಣ್ಬೇಕಂತ. ಆದ್ರೆ ಏನಾತಂದ್ರೆ ಕ್ಯಾನ್ಸಲ್ ಆತ್ರಿ. ಹಂಗೆ ಬೇರೆ ಹೋಟ್ಲಿಗೆ ಹೋದ್ವಿ. ಆ ಹೋಟೆಲ್ ಹೆಸರು ಏನಂದ್ರೆ ಪ್ರೆಸಿಡೆಂಟ್ ಹೋಟೆಲ್ ಅಂತ್ರಿ. ಒಳಗೆ ಹೋಗಿ ಕೇಳಿದ್ರೆ ಚಿಕನ್ ಖಾಲಿ ಆಗ್ಯದಂದ್ರೆ. ಹಾಗಾಗಿ ನಮ್ಮ ದೋಸ್ತರೆಲ್ಲ ಸಕ್ರೆ ಮತ್ತು ಇದು ತೊಗೊಂಡು ಬಂದು ತಿನ್ನಾಕತ್ತಿದ್ರಿ. ಅದ್ರೊಳಗೆ ನಮ್ಮ ಕಳ್ಳ ನೋಡ್ರಿ ಅಲ್ಲಿ ಹೆಂಗೆ ಕಳ್ಳ ಮಾಡಾಕತ್ತಾನ. ಹಂಗೆ ಬೇರೆ ಹೋಟ್ಲ್ ಅಂದ್ರೆ ನಂದಿನಿ ಹೋಟ್ಲಿಗೆ ಹೋದ್ವಿ ರೀ. ನೋಡ್ರಿ ಇವ್ರ ಒಳಗೆ ಹೋಗಿ ಏನು ಹೆಂಗೆ ಅನ್ನೋದು ಯಾವ್ಯಾವ ಕರ್ಮ ಅಂತ ನೀವು ನೋಡ್ರಿ. ರೆಸ್ಟೋರೆಂಟ್ ಬಂದ್ವಿ. ಜೀವನ ಮ್ಯಾಗ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ನೀವು ಹಂಗೆ ಅಲ್ಲಿಂದ ಹೊರಗೆ ಬಂದಿವ್ರಿ. ಅಲ್ಲಿ ನಮ್ಮ ದೋಸ್ತನ ಫ್ರೆಂಡ್ ಸಿಕ್ಕಿದ, ಮಾತಾಡ್ಸಿದ್ವಿ. ಹಂಗೆ ನಮ್ಮ ದೋಸ್ತ ಎಲ್ಲ ಓಟಾಡ ತಿರುಗಾಡಿ ಸುಸ್ತಾಗಿ ಮತ್ತು ಎಗ್ ರೈಸ್ ತಿನ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವ್ರಿ. ಪ್ಲ್ಯಾನ್ ಮಾಡ್ಕೊಂಡು ಹಂಗೆ ಹೊಂಟಿವ್ರಿ. ಎಲ್ಲಿ ಅಂದ್ರೆ ಎಗ್ ರೈಸ್ ತಿನ್ಬೇಕಂತ ಹೊಂಟಿವ್ರಿ. ಬರ್ರಿ ಹೋಗಮ್ರಿ.
ಹಂಗೆ ಬಂದಿರಿ ಎಗ್ ರೈಸ್ ಅಂಗಡಿಗೆ ಎಲ್ಲರೂ ಬಂದು ಕೇಸಿ ಕುಂತ್ಕೊಂಡ್ರಿ, ಏನು ಕೆಲಸ ಇರ್ಲಾರ್ದಾಗ ಹಂಗೆ ಕುಂತು ಮಾತಾಡಕತ್ತಿದ್ರು ಬರೋಬ್ಬರ. ಹಂಗೆ ಎಗ್ ರೈಸ್ ಹೇಳಿದ್ರಿ, ಆರ್ಡ್ರ್ ಅಲ್ಲಿ ರೆಡಿ ಮಾಡ್ಕೊಳಕತ್ತಿದ್ರಿ ಇಂದ. ಹಂಗೆ ಆರ್ಡ್ರ್ ಹೇಳಿದೆಲ್ಲ ಬಂತು ರೀ, ಎಲ್ಲರೂ ಶಿಸ್ತು ಉಣ್ಬೇಕಂತ ರೆಡಿ ಆದ್ವಿ ರೀ. ಅಟ್ರೊಳಗೆ ನಮ್ಮ ದೋಸ್ತಾಗ ಫುಲ್ ಹಸು ಆಗೈತೆ ರೀ, ಫಸ್ಟ್ ಯಾವನ ಚಲೋ ಮಾಡ್ದೆ ಉಣ್ಣಕ್ಕೆ. ಹಂಗೆ ಉಂಡಕೇಸಿ ಹೊರಗೆ ಬಂದಿವಿ ರೀ, ಕಬ್ಬು ಮರ್ಕೊಂಡು ಕೇಸಿ ತಿನ್ನಾಕತ್ತಿದ್ರಿ. ಹಂಗೆ ಸ್ವಲ್ಪ ಎಲ್ಲ ಹರಟೆ ಹೊಡ್ಕೊಂತ ಮಾತಾಡ್ಕೊಂತ ಕಾಮಿಡಿ ಮಾಡಾಕತ್ತಿದ್ರಿ. ಹಂಗೆ ಎಲ್ಲರೂ ಹೊರಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಆಯ್ತು ಒಂದು ಬಿರಿಯಾನಿ ಕತೆ. ಇಲ್ಲೇ ಮುಗಿಸೋಣ ಈ ಬ್ಲಾಗ್ನ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್.